ಕರ್ನಾಟಕ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನಕ್ಕೆ ಭಾಗಕ್ಕೆ 371 ಬಂದಿದೆ. ಅದರ ಅಂಗವಾಗಿ KKRDBಯಲ್ಲಿ ಹೆಚ್ಚಿನ ಅನುದಾನ ಬರ್ತಾಯಿದೆ. ನಮ್ಮ ಒಂದು ಕ್ಷೇತ್ರಕ್ಕೆ ಬರೋದು ನಮ್ಗೆ 10 ಕೋಟಿ ಅಷ್ಟೇ. ಬೇರೆ ತಾಲೂಕಾದರೆ ಒಂದೊಂದು 100 ಕೋಟಿ ಬರ್ತವೆ. ನಾವು ಅದರಲ್ಲಿ ಮಾತು ಕೊಟ್ಟಿದ್ದೇವೆ ನಿಮಗೆ. ನಾವು ಚುನಾವಣೆಯಲ್ಲಿ ಬಂದಾಗ ಕೋರ್ಟಿಗೆ ಬಂದಾಗ ನೀವೆಲ್ಲ ಇದು ರಸ್ತೆ ಪರಿಸ್ಥಿತಿ ನೋಡೋದಾಗ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಇದು 100% ನಾನು ರಸ್ತೆ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಅದರ ಪ್ರಕಾರ ಇವತ್ತು ಏನು ಕನ್ಸ್ಟ್ರಕ್ಷನ್ ಆಫ್ PT ರೋಡ್ ಇನ್ ದ ಪ್ರೀಮಿಯಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಇನ್ ಕಲಬುರಗಿ ಸೌತ್ ಕಾನ್ಸ್ಟಿಟ್ಯೂನ್ಸಿ KKRDB ಮ್ಯಾಕ್ರೋ ಅಡಿಯಲ್ಲಿ 1.5 ಕೋಟಿ ರೂಪಾಯಿದಲ್ಲಿ ಟೆಂಡರ್ ಆಗಿದೆ. ಇನ್ನೂ 25 ಲಕ್ಷ ರೂಪಾಯಿದು ಬಿಲ್ಡಿಂಗ್ ಇದು ಕಲರಿಂಗ್ ಏನಪ್ಪ ಅಂದ್ರೆ ಮಾಡ್ತಂಗೆ ಅದು ಕೂಡ ಟೆಂಡರ್ ಆಗಿ ಕೊನೆಯ ವರ್ಕೌಟ್ ಹಂತದಲ್ಲಿದೆ. 2 ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮನ್ನು ಸ್ವಾಗತ ಮಾಡಿಸಿ ನಮಗೂ ಮತ್ತು ನಮ್ಮ ಮೇಯರ್ ಅವ್ರಿಗೆ ನಮ್ಮ ಕಾರ್ಪೊರೇಟರ್ ಲಾಖೆಯವರಿಗೆ ಎಲ್ಲರಿಗೂ ನಮ್ಮ 3 ಜನರಿಗೆ ಅಂತಂದ್ರೆ ತಾವು ಗೌರವ ಸಲ್ಲಿಸಿದಿರಿ. ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಇದು ಚೆನ್ನಾಗಿ ಏನಪ್ಪ ಅಂದರೆ ಒಳ್ಳೆಯ ಕೆಲಸ ತೆಗೆದುಕೊಳ್ಬೇಕು. ತಾವೆಲ್ಲ ನಾಳೆಗೆ ಏನಾದರೂ ಕಳಪೆ ಆದಾಗ ಮತ್ತು ನಾವು ಅದಕ್ಕೆ ಅಪವಾದ ಗುರಿ ಆಗಬಾರ್ದು. ತಾವೆಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ನಿಂತು ಸರಿಯಾಗಿ ಕೆಲಸ ಮಾಡಿಕೊಂಡು ತಮ್ಮ ಮಾತಿಗೆ ತಕ್ಕಂಥ ನಡೆದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಏನಾದರೂ ಕೂಡ ಇದ್ದರೂ ಕೂಡ ತಮ್ಮ ಜೊತೆಗೆ ನಾವು ಇಲ್ಲಿ 1,75 ಲಕ್ಷ ರೂಪಾಯಿದಲ್ಲಿ ಮತ್ತು ಅಲ್ಲಿ ಹೈಕೋರ್ಟಿಗೆ ಕೂಡ ನಾವು 1.5 ಕೋಟಿ 10 ಕೋಟಿ ರೂಪಾಯಿವರೆಗೂ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ 10 ಕೋಟಿ ರೂಪಾಯಿ ಕೂಡ ಟೆಂಡರ್ ಆಗಿದೆ. ಅದು ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆಜಿಯವರು ಅವರಿಗೆ ತಮ್ಮದೇ ಆದಂಥ ಒಂದು ವಿವೇಚನೆಯಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಹೊಸ ಸ್ಟೇಡಿಯಂ, ಮೊದಲೇನು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಇತ್ತು ಅದರ ಪಕ್ಕದಲ್ಲೇ ಬರೀ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಟೇಡಿಯಂ, ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ರೀತಿಯಿಂದ ಹೆಣ್ಮಕ್ಳು ಅಲ್ಲಿ ಬಂದು ಇಡೀ ಜಿಲ್ಲೆ ಹೆಣ್ಮಕ್ಳು ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ತಾವು ವಾಯುವಿಹಾರ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ. 2 ದೊಡ್ಡ ಗಾರ್ಡನ್ಗಳು ಕೆಲಸಗಳಾಗಿವೆ ಮತ್ತು ಇವತ್ತು ಖಿಲಾ ಸುತ್ತ ಬೋಟ್ ನೀರು ಪ್ಯೂರಿಫೈ ಮಾಡಿ ಬೋಟ್ನಲ್ಲಿ ಪ್ರವಾಸಿಗರಿಗೆ ತಿರುಗಾಡ್ತಕ್ಕಂಥ ಅವಕಾಶ ಕೂಡ ಮಾಡಿಕೊಟ್ಟಿದೆ. ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಈ ಒಂದು ಗುಲ್ಬರ್ಗ ಭಾಳ ರಶ್ ಆಗಿದೆ. ಸಾವಿರಾರು ಬಸ್ಗಳು ದಿನ ಓಡಾಡ್ತವೆ. ಅದಕ್ಕೆ 4 ಕಡೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ 4 ದಿಕ್ಕಿನಲ್ಲಿ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ರಿ. ಹಂತವಾಗಿ ಕೆಲಸ ಕಾರ್ಯಗಳನ್ನು ತೆಗಿತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನಾಡ್ತೇನೆ.